ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಕು ಮಿನಿ ಕಿಚನ್. ಬರ್ರಿ ಇವತ್ತು ವಿಡಿಯೋದೊಳಗೆ ಏನೇನು ಸ್ಪೆಷಲ್ ಐತೆ ಅಂತ ನೋಡೋಣ. ಇವತ್ತು ನಾನು ನಿಮಗೆ ಹೊಟ್ಟೆ ಬಜ್ಜನ ಯಾವ ರೀತಿ ಕರ್ಗಿಸ್ಕೋಬೇಕು ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ರೀ. ನಾನು ಇವತ್ತು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಹೇಳಿದ್ದೆ ರೀ. ಅದ್ರ ಒಂದು ಟಿಪ್ಸನ್ನು ಶೇರ್ ಮಾಡ್ಕೋಬೇಕಂತ ಅನ್ನಿಸ್ರಿ. ಹಾಗಾಗಿ ಇವತ್ತು ನಾನು ಹೊಟ್ಟೆ ಬಜ್ಜನ ಯಾವ ರೀತಿ ಕರ್ಗಿಸ್ಕೋಬೇಕು, ಯಾವ ರೀತಿ ನಾವು ಸ್ಲಿಮ್ ಆಗಿ ಕಾಣಬೇಕು, ಯಾವ ರೀತಿ ಚೆಂದ ಕಾಣಬೇಕು, ಆಮೇಲೆ ನಮ್ಮದು ಬೆನಿಫಿಟ್ಸ್ನ ಯಾವ ರೀತಿ ನಾವು ಕರ್ಗಿಸ್ಕೋಬೇಕು ಅಂಥೇಳಿ ನಾನು ಇವತ್ತು ಒಂದು ನಿಮ್ಮ ಜೊತೆ ಒಂದು ಟಿಪ್ಸ್ನ ಶೇರ್ ಮಾಡ್ಕೊಳಕತ್ತೀನಿ ರೀ. ಬರ್ರಿ ಅದನ್ನು ಹೇಗೆ ಮಾಡೋದು ಅಂಥೇಳಿ ನಾನು ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ರೀ. ನಾನು ಯಾವ ರೀತಿ ಮಾಡ್ತೀನಿ ರೀ ಅದೇ ರೀತಿನ ನೀವು ಮಾಡ್ಕೊತ ಹೋಗ್ರಿ. ಆಮೇಲೆ ನಾನಿಲ್ಲಿ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ರೀ. ಪ್ಲೇಟಿಗೆ ಒಂದು ಸ್ವಲ್ಪ ಜೀರಿಗೆ ನೀವು ಎಷ್ಟು ಬೇಕಾದರೂ ಹಾಕೋರಿ. ನಾನು ಇವಾಗ ತೋರ್ಸಾಕಂಥೇಳಿ ಅಷ್ಟು ನಾನು ಸ್ವಲ್ಪ ಮಾಡ್ಕೊಳತ್ತೀನಿ ರೀ. ನೀವು ಸ್ಟಾಕ್ನು ನೀವು ಇಟ್ಕೋಬೋದು ರೀ. ಮಾಡಿ ಒಂದು ಡಬ್ಬಿದೊಳಗೆ ಹಾಕಿ ಸ್ಟಾಕ್ ಇಟ್ಕೊಂಡ್ರೂ ಏನು ಕೆಡಂಗಿಲ್ಲ ರೀ. ಹಾಗಾಗಿ ನಾನು ಒಂದು ಸ್ವಲ್ಪ ಇಲ್ಲಿ ಜೀರಿಗೆ ತೊಗೊಂಡಿದ್ದೀನಿ ರೀ. ಜೀರಿಗೆ ಆದಮೇಲೆ ಒಂದು 2ರಿಂದ 3 ಚಕ್ಕೆ ರೀ. ಚಕ್ಕೆನೂ ನಮ್ಮ ಆರೋಗ್ಯಕ್ಕೇ ಅಷ್ಟೇ ಒಳ್ಳೇದು ರೀ. ಜೀರಿಗೆನೂ ಅಷ್ಟೇ ಒಳ್ಳೇದು ರೀ. ಜಾಸ್ತಿ ಜೀರಿಗೆ ಯೂಸ್ ಮಾಡೋದ್ರಿಂದ ಅದು ಒಳ್ಳೇದಾಕೈತೆ ರೀ. ಆಮೇಲೆ ಚಕ್ಕೆನೂ ಒಳ್ಳೇದಾಕೈತೆ ರೀ. ನಾನು ಒಂದು 3ರಿಂದ 4 ಚಕ್ಕೆ ತೊಗೊಂಡಿದ್ದೀನಿ ರೀ. ನೀವು ಜಾಸ್ತಿ ಬೇಕಾದರೂ ಜಾಸ್ತಿನೂ ತೊಗೋಬೋದು ರೀ. ಆಮೇಲೆ ನಾನಿಲ್ಲಿ ಅಜ್ವೈನ್ ತೊಗೊಳತ್ತೀನಿ ರೀ. ಒಂದು ಸ್ವಲ್ಪ ಅಜ್ವೈನ. ನಾನು ಅಳತೆ ಪ್ರಕಾರ ಏನು ತೊಗೊಳತ್ತಿಲ್ಲ ರೀ. ಒಟ್ಟು ನೀವು ಅಳತೆ ಪ್ರಕಾರ ತೊಗೋಬೇಕಂತಂದ್ರೆ ಒಂದು ಚಮಚಿ ಹಾಕ್ಕೋಬೋದು ರೀ ಎಲ್ಲ. ನಾನು ಸ್ವಲ್ಪ ಅಜ್ವೈನ್ ಹಾಕ್ಕೊಳ್ತೀನಿ ರೀ. ಅಜ್ವೈನು ತಿನ್ನೋದ್ರಿಂದ ಹೊಟ್ಟೆನೂ ಬರೋಂಗಿಲ್ಲ ರೀ, ಹೊಟ್ಟೆನೂ ಕಡಿಮೆ ಆಕೈತಿ ಅಂತಂದು ಹೇಳ್ತಾರೀಪ್ಪ. ಆಮೇಲೆ ಇಲ್ಲಿ ನಾನು ಒಂದು ಡಬ್ರಿಗೆ ಹಾಕಿಟ್ಟೇನಿ ರೀ. ಡಬ್ರಿ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಳ್ಳೋಣ್ರಿ. ನಾವು ಬಿಸಿ ಮಾಡಿಕೊಂಡು ನಾವೇನಂತ ತೊಗೊಂಡಿದ್ದಲ್ಲ ರೀ, ಜೀರಿಗೆ, ಅಜ್ವೈನು, ಆಮೇಲೆ ಚಕ್ಕೆ, ಅದೆಲ್ಲ ನಾವು ಡಬ್ರಿದೊಳಗೆ ಹಾಕಿ ಮಿಕ್ಸ್ ಮಾಡೋಣ್ರಿ. ಆಮೇಲೆ ಲೈಟಾಗಿ ಮಿಕ್ಸ್ ಮಾಡ್ಬೇಕು ರೀ. ಆಮೇಲೆ ಜಾಸ್ತಿ ಜೀರಿಗೆ ಅಂಕರ ಜಲ್ದಿ ಹೊತ್ತು ಬಿಡ್ತಾವೆ ರೀ, ಹೊತ್ತಿಸ್ಬಾರ್ದು ರೀ. ಹಾಗಾಗಿ ಲೈಟಾಗಿ ಚಕ್ಕೆ, ಆಮೇಲೆ ಜೀರಿಗೆ, ಅಜ್ವೈನ್ ಅದೆಲ್ಲ ಲೈಟಾಗಿ ನಾವು ಹುರ್ಕೋಬೇಕು ರೀ. ಹುರ್ಕೊಂಡಿದ್ಮೇಲೆ ನಮಗೆ ಡಬ್ರಿ ಬಿಸಿ ಆಗೈತೆ ಅಂತ ಹೇಳಿ ಗೊತ್ತಾದಾಗ ನಾವು ಗ್ಯಾಸನ್ನು ಆಫ್ ಮಾಡ್ಕೊಂಬಿಡ್ಬೇಕು ರೀ. ಗ್ಯಾಸನ್ನು ಆಫ್ ಮಾಡಿ ಮತ್ತು ಒಂದು 2ರಿಂದ 3 ನಿಮಿಷ ನಾವು ಕೈ ಆಡ್ಕೋಬೇಕು ರೀ. ಅದೆಲ್ಲ ಕೈ ಆಡ್ಕೊಂಡು ನೀವು ಹೊಸಾಕದೇನು ಹೋಗಬೇಡ್ರಿ. ಹೊಸಿದ್ರೆ ಮತ್ತೆಲ್ಲ ಕೆಟ್ಬಿಡ್ತೈತೆ ರೀ ಅದು. ಹಾಗಾಗಿ ಇದಕ್ಕೆ ನೀವು ಮತ್ತು ಬೇರೆ ಹೊರಗಿಂದ ಏನು ಐಟಮ್ಸ ಇದ್ರೊಳಗೆ ಆ್ಯಡ್ ಮಾಡ್ಕೊಳ್ಳೋದು ಬೇಡ ರೀ. ಇಷ್ಟರದೊಳಗೆ ನಾನು ನಿಮಗೆ ಯಾವ ರೀತಿ ಮಾಡ್ಬೇಕಂತೇಳಿ ತೋರಿಸ್ತೀನಿ. ಇವಾಗ ನಮ್ದು ಅದೆಲ್ಲ ಹುರ್ಕೊಂಡಿದ್ಮೇಲೆ ನಾವು ಒಂದು ಪ್ಲೇಟಿಗೆ ಅದನ್ನು ಸರ್ವ್ ಮಾಡ್ಕೊಂಡಿದ್ದ ಕೂಡಲೇ ನೀವು ಮಿಕ್ಸಿಗಾದರೂ ಹಾಕ್ಕೋಬೋದು ರೀ. ಇಲ್ಲದಂದರೆ ಈ ರೀತಿಗೆ ಕೊಟ್ಟೋದಿರ್ತೈತಲ್ಲ ರೀ, ನಿಮ್ಮ ಮನೆ ಒಳಗೆ ಏನಾದರೂ ಸ್ವಲ್ಪ ಅದೆಲ್ಲ ಕೊಟ್ಟೋದಿರ್ತೈತಲ್ಲ ರೀ, ಅದ್ರೊಳಗೂ ನೀವು ಈ ಮಸಾಲೆನ ಕುಟ್ಬೋದು ರೀ. ನೀವು ಜಾಸ್ತಿ ಇತ್ತು ಅಂತಂದರೆ ಮಿಕ್ಸಿದೊಳಗೆ ಹಾಕೋರಿ, ಅಂದ್ರೆ ಚೆನ್ನಾಗಿ ನುಣ್ಣಗೆ ಹಾಕಿದ್ರಿ. ನಾನಿಲ್ಲಿ ಇದ್ರೊಳಗೆ ತೊಗೊಳತ್ತೀನಿ ರೀ. ಇಷ್ಟು ಮಿಕ್ಸಿದೊಳಗೆ ಕರೆಕ್ಟ್ ಆಗಲ್ಲ ಅಂಥೇಳಿ ಇವಾಗ ನಾನು ಒಂದೊಂದು ಅಂಥೇಳಿ ಅದ್ರೊಳಗೆ ಹಾಕ್ತೀನಿ ರೀ. ಫಸ್ಟ್ ನಾನು ಇಲ್ಲೇ ಚಕ್ಕೆ ಹಾಕಿದ್ದೆ. ಒಂದು 3ರಿಂದ 4 ಚಕ್ಕೆ ತೊಗೊಂಡಿದ್ದೀನಿ ರೀ. ಆಮೇಲೆ ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಅಜ್ವೈನ ನಾವೇನು ಹುರ್ಕೊಂಡಿದ್ದೆಲ್ಲ ರೀ ಅದೆಲ್ಲ ನಾವು ಇದ್ರೊಳಗೆ ಹಾಕ್ಕೊಳ್ಳೋಣ ರೀ. ಆಮೇಲೆ ನುಣ್ಣಗೆ ರುಬ್ಕೋಬೇಕಂತೇಳಿ ಏನಿಲ್ಲ ರೀ. ಒಂದು ಸ್ವಲ್ಪ ಜೀರಿಗೆ, ಆಮೇಲೆ ಇದು ಚಕ್ಕೆ ಅದೆಲ್ಲ ಹಂಗೆ ಸ್ವಲ್ಪ ಹಳಕಳಕ್ಕಿತ್ತಂದ್ರೂ ನಡಿತೈತೆ ರೀ. ಅದಕ್ಕೇನು ಇದನ್ನಾಗಲ್ಲ ರೀ. ಆಮೇಲೆ ನಾವು ಇವಾಗ ಕುಟ್ಟಕ್ಕೆ ಸ್ಟಾರ್ಟ್ ಮಾಡೋಣ ರೀ. ನಾನು ಹೆಂಗೆ ಮಾಡೇನಿ ನೋಡಿರಿ, ಹಂಗೆ ಮಾಡಿರಿ ನೀವು, ಅಂದ್ರೆ ಅದು ಕರೆಕ್ಟ್ ಆಕೈತೆ ರೀ. ನೀವು ಇದ್ರೊಳಗೆ ಏನು ಮತ್ತು ಹೊರಗಿಂದ ಏನು ಐಟಮ್ ಆ್ಯಡ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಇಷ್ಟನ್ನು ಯೂಸ್ ಮಾಡಿ ಯಾವ ರೀತಿ ನಮ್ಮ ಹೊಟ್ಟೆ ಬಜ್ಜನ ಯಾವ ರೀತಿ ಕರ್ಗಿಸ್ಕೋಬೇಕಂತ ಹೇಳಿ ನಾನು ನಿಮಗೆ ಈಸಿ ರೀತಿಯಿಂದ ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ. ಇದ್ರೊಳಗೂ ಜಲ್ದಿ ಇದು ನುಣ್ಣಗಾಗಲ್ಲ ರೀ ಅದು. ಹಂಗೆ ನಾನು ಕುಟ್ಕೋತ ಒಂದು 5ರಿಂದ 15 ನಿಮಿಷ ನಾನು ಈ ರೀತಿನ ಮಾಡ್ಕೋಬೇಕ್ರಿ. ಮಾಡ್ಕೊಂಡಿದ್ಮೇಲೆ ನಮಗದು ಸ್ವಲ್ಪ ನುಣ್ಣಗೆ ಆಕೈತಿ. ನಾನು ಮಿಕ್ಸಿದೊಳಗೆ ಹಾಕ್ಬೇಕಂತ ಹೇಳಿದ್ದೆ ರೀ. ಮಿಕ್ಸಿದೊಳಗೆ ಸ್ವಲ್ಪ ಹಾಕೈತಿ, ಮತ್ತು ಮಿಕ್ಸಿ ಕೆಡ್ತದ್ರೆ ನಾ ಏನು ಮಾಡಲಿ ರೀ. ಹಾಗಾಗಿ ನಾನು ಮಿಕ್ಸಿದೊಳಗೆ ಹಾಕ್ಕೊಳತ್ತಿಲ್ಲ. ನಾನು ಇನ್ನೊಂದು ಸಲ ಕುಟ್ಟಾತಿರಿ ಇದು. ನಂದಿಲ್ಲೇ ಮಸಾಲೆ ಎಲ್ಲ ನುಣ್ಣಗೆ ಆತ್ರಿ ಅದು. ಆಮೇಲೆ ಒಂದು ಸ್ವಲ್ಪ ಇದಾಕೈತಿ. ನಾನು ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತೀನಿ ರೀ. ಚಕ್ಕೆ ಅದೆಲ್ಲ ಇನ್ನೂ ನುಣ್ಣಗೆ ಹಾಕ್ಬೇಕಾಗಿತ್ತು ರೀ. ಅದು ಸ್ವಲ್ಪ ಹಳಕಳಕೈತಿ, ಇರಲಿ ನಡೆಯಲ್ಲ, ಏನೂ ಆಗಲ್ಲ ರೀ. ಇದು ಎಲ್ಲ ನಾನು ಒಂದು ಪ್ಲೇಟಿಗೆ ಹಾಕ್ಕೊಂಬಿಡ್ತೀನಿ ರೀ. ಈಗ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ಮೇಲೆ ನೀವು ಇಲ್ಲಿ ನೋಡ್ಬೋದು ರೀ, ಕೆಳಗಿಂದ ಅದೆಲ್ಲ ನುಣ್ಣಗಾಗೈತೆ ರೀ, ಚಲೋ ತಂಗಾಗೈತಿ. ಆಮೇಲೆ ನಾನು ಒಂದು ಇದು ತೊಗೊಂಡಿದ್ದೀನಿ ರೀ, ನೀರಿನ ಗ್ಲಾಸ್. ಒಂದು ಕಾಜಿನ ಗ್ಲಾಸ್ ಒಳಗೆ ನಾನು ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ರೀ. ನೀವು ಇದನ್ನು ಊಟಕ್ಕಿಂತ ಮುಂಚೆ ರೀ, ಬೆಳಗ್ಗೆ ಎದ್ದಿರ್ತೀರಲ್ಲ ನೀವು, ಎದ್ದು ಕೂಟ್ಲೇನ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನೀವು ಇದನ್ನು ಕುಡೀರಿ. ಆಮೇಲೆ ರಾತ್ರಿ ಊಟ ಮಾಡಿ ಒಂದು ಅರ್ಧ ತಾಸು ಆದಮೇಲೆ ನೀವು ಇದು ಕುಡಿಬೇಕು ರೀ. ದಿನಕ್ಕೆ ನೀವು 2 ಸಲ ಇದನ್ನು ಯೂಸ್ ಮಾಡಿದಿಪ್ಪ ಅಂತಂದ್ರೆ ನಿಮಗೆ ಒಳ್ಳೆ ಇದು ಸಿಗ್ತೈತೆ ರೀ ರಿಸಲ್ಟ.
ನಾನು 1-2 ಚಮಚಿ ನಿಮಗೆ ಹಾಕಿ ತೋರ್ಸಾತೀನಿ ರೀ. ನೀವು ನೋಡ್ಬೋದು ಯಾವ ರೀತಿ ನೀರ್ದೊಳಗೆ ಎಲ್ಲದು ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಗೈತಿ ಅಂತ ಹೇಳಿ. ಕಲರ್ ಚೇಂಜ್ ಆಗಿಬಿಡ್ತೈತೆ ರೀ. ನಮಗೆ ಬಾಯಿಗೆ ಯಾವ್ದು ರುಚಿ ಕೊಡ್ತೈತಿ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೇದಾಗಿರೋದಿಲ್ಲ ರೀ. ನಮ್ಮ ಬಾಯಿಗೆ ಯಾವ್ದು ರುಚಿ ಕೊಡಲ್ಲ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೇದಾಗಿರ್ತೈತೆ ರೀ. ಇದು ಅಷ್ಟೇನು ಟೇಸ್ಟ್ ಇರಲ್ಲ ರೀ. ಹಾಗಾಗಿ ನೀವು ಚೆಲ್ಲಾಕದೇನು ಹೋಗಬೇಡ್ರಿ. ಎಲ್ಲ ಕುಡಿದ್ವಿಪ್ಪ ಅಂತಂದ್ರೆ ನಮಗೆ ಒಳ್ಳೆ ರಿಸಲ್ಟ್ ಸಿಗ್ತೈತೆ ರೀ. ಇಲ್ಲಿ ನಾನು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳತ್ತೀನಿ ರೀ. ಕೆಳಗೆ ಕುಂತು ಬಿಡ್ತೈತಲ್ಲ ರೀ ಇದು ಮಸಾಲೆ ಎಲ್ಲ ಹೋಗಿ. ಹಾಗಾಗಿ 1-2 ಸಲ ನಾವು ಕೈ ಆಡಿಕೊಂಡು ಕುಡಿದ್ವಿಪ್ಪ ಅಂತಂದ್ರೆ ಚಲೋ ಆಕೈತೆ ರೀ ನಮಗೆ. ನಾನು ಒಂದು ಸ್ವಲ್ಪ ಕುಡಿದು ತೋರಿಸಿದ್ದೀನಿ ರೀ ನಿಮಗೆ. ಆಮೇಲೆ ಇದ್ರದ್ದು ಟೇಸ್ಟೂ ಒಂದು ಸ್ವಲ್ಪನೂ ಚಲೋ ಇಲ್ಲ ರೀ. ಆದರೂ ನಮ್ಮ ದೇಹಕ್ಕೆ ಒಳ್ಳೇದು ಆಕೈತೆ ರೀ ಇದು ಕುಡಿಯೋದ್ರಿಂದ. ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಕಲರ್ ಚೇಂಜ್ ಆಗೈತಿ ಅಂತಂದು. ನೀವು ಇದ್ರೊಳಗೆ ಮತ್ತೇನು ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಉಪ್ಪಾಗಲಿ ಸಕ್ಕರೆ ಆಗಲಿ ಅದೇನು ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇಷ್ಟನ ನೀವು ಮನೆ ಒಳಗೆ 1 ತಿಂಗಳು ನೀವು ಇದನ್ನು ದಿನಕ್ಕೆ 2 ಸಲ ಟ್ರೈ ಮಾಡಿರಿ. ಮತ್ತು ನಿಮಗೆ ಬೇರೆ ಯಾವುದಾದ್ರೂ ವಿಡಿಯೋ ಬೇಕಪ್ಪ ಅಂತಂದ್ರೆ ನನಗೊಂದು ಕಮೆಂಟ್ ಹಾಕಿ ಹೇಳ್ರಿ.